ರಾಮನಗರದಲ್ಲಿ ರಾಮ ರಾಜಕೀಯ ತೀವ್ರಗೊಳ್ತಾ ಇದೆ. ಶಿಲ್ಪಿ ಗಣೇಶ್ ಭಟ್ ಕೆತ್ತಿದಂತಹ ವಿಗ್ರಹವನ್ನ ರಾಮನಗರಕ್ಕೆ ಹಾಗಾದ್ರೆ ತರಲಾಗುತ್ತಾ? ರಾಮನಗರದ ರಾಮ ಮಂದಿರಕ್ಕೆ ತರೋದಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ರಾಮನಗರದಲ್ಲಿ ದಕ್ಷಿಣ ಅಯೋಧ್ಯೆ ಮಾಡುವ ಪ್ಲಾನ್ ಮಾಡಲಾಗಿದೆ. ಇನ್ನು ವಿಗ್ರಹಕ್ಕಾಗಿ ಖಂಡಿತವಾಗಿಯೂ ಪತ್ರ ಬರೀತೇನೆ ಅಂತ ಇಕ್ಬಾಲ್ ಹುಸೇನ್ ಹೇಳಿಕೆ ನೀಡಿದ್ದಾರೆ. ಈ ಬಜೆಟ್ನಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಬೇಡಿಕೆ ಇಡಲಾಗುತ್ತೆ. ಪ್ರವಾಸೋದ್ಯಮ ಇಲಾಖೆಗೂ ಸಹ ಮನವಿಯನ್ನ ಮಾಡಿದ್ದೇವೆ. ಗಣೇಶ್ ಭಟ್ ಕೆತ್ತಿದಂತ ವಿಗ್ರಹಕ್ಕಾಗಿ ಪತ್ರ ಬರೀತೇನೆ ಅಂತ ಹೇಳಿದ್ದಾರೆ. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ನೀಡಿದ್ದಾರೆ. ದೇವ್ರಿಗಿಂತ ದೊಡ್ಡದು ಯಾವುದೂ ಇಲ್ಲ. ಇಲ್ಲ ನಾವು ಈಗಾಗಲೇ ಈ ಬಡ್ಜೆಟ್ನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಇಲ್ಲಿ ಅದ್ಭುತವಾಗಿ ನಾವು ಕಟ್ಟಬೇಕಂತೇಳಿ ಈ ಬಡ್ಜೆಟ್ ಸೇರಿಸ್ಬೇಕಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಪ್ರವಾಸೋದ್ಯಮ ಇಲಾಖೆ ಸಚಿವರು ಎಚ್ ಕೆ ಪಾಟೀಲ್ ಅವರಿಗೆ ಮನವಿ ಮಾಡಿದ್ದೀನಿ. ನಮ್ಮ ಡಿ ಕೆ ಸುರೇಶ್ ಸಾಹೇಬರು, ನಮ್ಮ ಲೋಕಸಭಾ ಸದಸ್ಯರು, ಅವರು ನನ್ನ ಜೊತೆಯಲ್ಲಿ ಸೇರಿ ಅದಕ್ಕೆ ಕೈ ಜೋಡಿಸಿ ಇಲ್ಲ ನಾವು ಇಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ರಾಮನೋತ್ಸವ ಪ್ಲಸ್ ರಾಮ ದೇವಸ್ಥಾನವನ್ನು ನಾವಿಲ್ಲ ಕಟ್ಟಬೇಕು. ಈಗ 3 ವಿಗ್ರಹದಲ್ಲಿ ಒಂದು ಫೈನಲ್ ಆಗಿದೆ. ಆ 2 ವಿಗ್ರಹದಲ್ಲಿ ಯಾವುದಕ್ಕೆ ಇದು ಮಾಡಬೇಕು ಅಂತ ರಾಮನಗರದಲ್ಲಿ ಯಾವ ವಿಗ್ರಹ ಅಂತ ಸರ್? ಗಣೇಶ್ ಭಟ್ ಕೆತ್ತಿರೋ ವಿಗ್ರಹಕ್ಕೆ, ಗಣೇಶ್ ಭಟ್ ಕೆತ್ತುವಂಥ ವಿಗ್ರಹಕ್ಕೆ ನಾವು ಅದನ್ನು ಇದು ಮಾಡ್ತಾ ಇರೋದು. ಪತ್ರ ನಾನು ಇವತ್ತೇ ಬರಿತೀನಿ. ನೆನ್ನೆ ನನಗೆಲ್ಲ ಮಾತಾಡಿದೆ, ಪಾಪ ಅವರೆಲ್ಲ ಮಾತಾಡಿದ್ರು. ನಾನು ಇವತ್ತು ಮಾಡ್ತೀನಿ, ಇವತ್ತೆಲ್ಲ ಕೂಡ